ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸತ್ಯ, ಇವತ್ತು ನಾವು ಒಂದು ಸ್ಪೆಷಲ್ ಜಾಗಕ್ಕೆ ಬಂದಿದ್ದೀವಿ. ಮತ್ತೊಮ್ಮೆ ಸ್ಪೆಷಲ್ ಜಾಗನ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ತುಂಬಾನೇ ಸ್ಪೆಷಲ್ ಜಾಗ ಗಿರಣಿ ಅಂತ. ನಮ್ಮ ಲಾಸ್ಟ್ ಎಪಿಸೋಡ್ ಸೂಪರ್ ಹಿಟ್ ಆಗಿದೆ. ಸೊ ಈಗ ಎಲ್ಲಿದ್ದೀವಿ? ಇದು ಹೊಸ ಬ್ರಾಂಚ್, ಹಳೆ ಬ್ರಾಂಚ್? ಏನಿದು? ಇದು ಸೆಕೆಂಡ್ ಬ್ರಾಂಚ್. ಇದು ಇಲ್ಲೇ ನಮ್ಮೂರ ತಿಂಡಿ ನಾಗರಬಾವಿ ಸೆಕೆಂಡ್ ಸ್ಟೇಜ್ ಅಲ್ಲಿ. ಹೌದು, ಫೇಮಸ್ ಲ್ಯಾಂಡ್ ಮಾರ್ಕ್. ಹೌದು, ಹೆಣ್ಮಕ್ಳಿಗಂತೂ ಈ ವಿಡಿಯೋ ಅಂತೂ ತುಂಬಾನೇ ಯೂಸ್ಫುಲ್ ಆಗುತ್ತೆ ಇದು. ಸೊ ಹೆಣ್ಮಕ್ಳು ಕಂಪಲ್ಸರಿ ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಂದ್ರೆ ನಿಮ್ಮ ಕೆಲಸ ಈಸಿ ಮಾಡುವಂತ ಒಂದು ಕೆಲಸ ಇವ್ರು ಮಾಡ್ಕೊಡ್ತಾ ಇದ್ದಾರೆ. ಸೊ ಹೊರಗಡೆ ಹೋಗಿ ನೋಡ್ಬಿಡೋಣ ಯಾವ ತರ ಇದೆ ಅಂತ. ಹೌದು, ಸೆಕೆಂಡ್ ಬ್ರಾಂಚ್ ಹೇಗಿದೆ ಅಂತ ಬನ್ನಿ ನೋಡ್ಬಿಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಈಗ ಹೊರಗಡೆ ಹೋಗೋಣ. ಗಿರಣಿ 2ನೇ ಬ್ರಾಂಚ್ ಅಡ್ರೆಸ್ಸು ಕಂಪ್ಲೀಟಾಗಿ ನಾವು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಗೂಗಲ್ ಮ್ಯಾಪ್ ಲಿಂಕು ಹಾಕಿರ್ತೀವಿ. ಇವರ ಕಾಂಟ್ಯಾಕ್ಟ್ ನಂಬರು, ವೆಬ್ಸೈಟು ಮತ್ತು ವೆಬ್ಸೈಟ್ನಲ್ಲಿ ಹೇಗೆ ಹೋಗಿ ಆರ್ಡ್ರ್ ಮಾಡೋದು ಅಂತಲೂ ನಾವು ಮುಂದೆ ಬರೋ ಒಂದು ಸೆಗ್ಮೆಂಟ್ನಲ್ಲಿ ತಿಳಿಸಿದ್ದೀವಿ. ಸೊ ಎಲ್ಲಿವರೆಗೂ ಯಾರು ವೀಡಿಯೋ ನೋಡಿದ್ದೀರೋ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಿಮ್ಮ ಸಪೋರ್ಟ್ ಹೆಚ್ಚು ಇದೆ, ನಾವು ಈ ಥರ ವೀಡಿಯೋಸ್ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಹಾಗೆ ನೀವು ನಮ್ಮನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಲಿಂಕ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಅಲ್ಲಿ ಏನೇ ಪ್ರಶ್ನೆ ಇದ್ರೂ ನಮಗೆ ಬಂದು ನೀವು DM ಮಾಡಿ ಕೇಳ್ಬೋದು. ನಿಮ್ಮ ಒಂದು ಕ್ವೆಶನ್ಸ್ಗೆಲ್ಲ ನಾವು ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ದಯವಿಟ್ಟು ಫಾಲೋ ಮಾಡಿ. ಗಿರಣಿ 2ನೇ ಬ್ರಾಂಚ್ ಬಂದು ತುಂಬಾ ಆರ್ಗನೈಸ್ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಬಿರಿಯಾನಿ ಮಸಾಲೆ, ಮಟನ್ ಮಸಾಲೆ, ಚಿಕನ್ ಮಸಾಲೆ ಎಲ್ಲ ಇವರು ಒಂದು ರೆಸಿಪಿ ರೆಡಿ ಮಾಡಿ ಇಟ್ಟಿರ್ತಾರೆ. ನಿಮ್ಗೇನಾದರೂ ಕ್ವಿಕ್ಕಾಗಿ ಟೈಮ್ ಇಲ್ಲದೇ ಇದ್ದಾಗ ಬೇಕು ಅಂದರೆ ತೊಗೊಂಡೋಗ್ಬೋದು. ಮತ್ತು ಇವ್ರದ್ದೇ ಆದ ಆರ್ಗ್ಯಾನಿಕ್ ಪ್ರಾಡಕ್ಟ್ಸೂ ಸಿಗುತ್ತೆ. ಒಂದು ಒಳ್ಳೆ ಪದಾರ್ಥಗಳನ್ನ ಸೋರ್ಸ್ ಮಾಡಿ ಇಲ್ಲಿ ಅವರು ಮಾರ್ತಾರೆ. ಸೊ ನೀವು ಹೋದಾಗ ವಿಸಿಟ್ ಮಾಡಿ, ಒಂದು ಕಂಪ್ಲೀಟ್ ಟೂರ್ ಮಾಡಿ ಈ ಒಂದು ಗಿರಣಿ ಶೋರೂಮ್ನ. ಅಂದರೆ ಶೋರೂಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಅಂಗಡಿನ. ನೀವು ಹೋದರೆ ಕಂಪ್ಲೀಟಾಗಿ ಏನೇನು ಇದೆಯೋ ಎಲ್ಲ ನೋಡಿ, ಸ್ವಲ್ಪ ಮನೆಗೂ ತೊಗೊಂಬಂದಿದ್ರೆ ಆಲ್ರೆಡಿ ನೀವು ವಿಸಿಟ್ ಮಾಡಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವಾಗ ಹೋಗಿದ್ರಿ, ಏನು ಮಸಾಲೆ ಮಾಡಿಸಿದ್ವಿ, ಏನು ಮಸಾಲೆ ತೊಗೊಂಬಂದಿದ್ದೀರಾ ಅನ್ನೋದನ್ನ ತಿಳಿಸೋದು ಮಾತ್ರ ಮರಿಬೇಡಿ. ನಾವು ಈ ಸತಿ ಹೋದಾಗ ಕ್ವಿಕ್ಕಾಗಿ ಧನಿಯಾ ಪುಡಿ ಮಾಡಿಸೋಣ ಅಂದ್ಬಿಟ್ಟು ಒಂದು ಆರ್ಡ್ರ್ ಮಾಡಿದ್ದೆ. ಮನೆಗೆ ಧನಿಯಾ ಪುಡಿ ಬೇಕಾಗಿತ್ತು. 4 kg ಆಗೋಷ್ಟು ಧನಿಯಾ ಪುಡಿ ಆರ್ಡ್ರ್ ಮಾಡಿ ಅಲ್ಲೇ ನೀಟಾಗಿ ರೋಸ್ಟ್ ಮಾಡಿಸ್ಕೊಂಡು ಮಿಲ್ ಮಾಡಿಸ್ಕೊಂಡು ತೊಗೊಂಬಂದೆ. ಅದ್ರದ್ದು ಔಟ್ಪುಟ್ಟು ಮುಂದೆ ನಿಮ್ಗೆ ತೋರಿಸ್ತೀವಿ. ಇವ್ರು ಯಾವ ಥರ ಪ್ರೊಸೆಸ್ ಮಾಡಿ ಕೊಟ್ಟಿದ್ದಾರೆ, ಯಾವ ಥರ ಪ್ಯಾಕಿಂಗ್ ಮಾಡಿದ್ದಾರೆ ಅಂತ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಮತ್ತು ಗಿರಣಿ ಸ್ಟೋರ್ಸ್ನಲ್ಲಿ ಗಾಣದ ಎಣ್ಣೆ ಸಿಗುತ್ತೆ, ಫ್ರೆಶ್ ಎಣ್ಣೆ, ತುಂಬಾ ಚೆನ್ನಾಗಿರುವಂಥ ಎಣ್ಣೆನೂ ಸಿಗುತ್ತೆ. ನೀವು ಹೋದರೆ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಬೆಲೆಗೆ ಒಂದು ಒಳ್ಳೆ ಕ್ವಾಲಿಟಿ ಅಡುಗೆ ಎಣ್ಣೆ ಸಿಗುತ್ತೆ. ತೊಗೊಂಡು ಟ್ರೈ ಮಾಡಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲಾಸ್ಟ್ ಮಂತು ಗಿರಣಿ ಅವ್ರದ್ದು ಒಂದು ಒಳ್ಳೆ ವಿಡಿಯೋ ಮಾಡಿದ್ವಿ ಸರ್, ಹೇಗಿತ್ತು ರೆಸ್ಪಾನ್ಸು? ತುಂಬ ಚೆನ್ನಾಗಿದೆ ಸರ್. ಓಕೆ, ತುಂಬ ಜನ, ಲಕ್ಷಾಂತರ ಜನ ವ್ಯೂ ಮಾಡಿ ತುಂಬ ಒಳ್ಳೆ ರೆಸ್ಪಾಂಡ್ ಮಾಡಿ, ಎಲ್ಲ ಫೋನ್ ಮಾಡಿ ವಿಚಾರಿಸಿ, ಅಂಗಡಿಗೆಲ್ಲ ಬಂದು ಎಲ್ಲ ಅಂಗಡಿಯೆಲ್ಲ ನೋಡಿಕೊಂಡು ಅವ್ರಿಗೆ ಏನೇನು ಅವಶ್ಯಕತೆ ಇದೆ ಎಲ್ಲ ಮಸಾಲೆಗಳೆಲ್ಲ ಮಾಡಿಸ್ಕೊಂಡು ಹೋದ್ರು. ತುಂಬ ಥ್ಯಾಂಕ್ಸ್. ನಿಮ್ಮ ಒಂದು ವಿಡಿಯೋದಿಂದ ನಮಗೆ ಸ್ವಲ್ಪ ತುಂಬ ಜನಪ್ರಿಯವಾಗಿದ್ದೀವಿ. ಓಕೆ ಸರ್, ಸೆಕೆಂಡ್ 2ನೇ ಬ್ರಾಂಚ್ ಮಾಡಿದ್ದೀರಾ. ಇದು ಎಲ್ಲಿ ಬರುತ್ತೆ ಜಾಗ ಸರ್? ಇದು ನಾಗರಬಾವಿ ಫಸ್ಟ್ ಸ್ಟೇಜು, ನಮ್ಮೂರ ತಿಂಡಿ ಹೋಟ್ಲ್ ಹತ್ರ ಮ್ಯಾಕ್ಡೊನಾಲ್ಡ್ ಅಂತ ಅಂದ್ಬಿಟ್ಟು, ಮ್ಯಾಕ್ಡೊನಾಲ್ಡ್ ಆಪೋಸಿಟ್ ಅಲ್ಲಿಂದ 100 ಮೀಟರ್ ಮುಂದೆನೇ ಇದೆ. ಇದೆ. ಇದು 2ನೇ ಬ್ರಾಂಚ್ ಮಾಡಿದ್ವಿ ಸರ್. ಸರ್ ಇಲ್ಲಿ ಸೇಮ್ ಅದೇ ತರನ ಸಿಗುತ್ತಾ? ಸೇಮ್, ಹೌದು ಸರ್. ಎಲ್ಲ ಕಸ್ಟಮೈಸ್ಡ್ ಮಸಾಲ, ಮತ್ತೆ ಎಲ್ಲ ಫ್ರೆಶ್ ಫ್ಲೋರ್ಸ್, ಮತ್ತೆ ಆಯಿಲ್ ಎಲ್ಲ ಸೀತ್ರೂ ಮೇಲೆ ಇಲ್ಲೂ ಅದೇ ಸೇಮ್ ಕಾನ್ಸೆಪ್ಟೇ ಮಾಡ್ತಾರೆ. ಸೇಮ್ ಕಾನ್ಸೆಪ್ಟ್, ಸೇಮ್ ಇಲ್ಲೂ ಹಾಗೆ ಆನ್ಲೈನ್ ಅಲ್ಲೇ ಆರ್ಡರ್ ಮಾಡಿ ನಾವು ತಗೊಂಬೋದಾಗಿದೆ. ಹೌದು. ಓಕೆ ಸರ್, ತೋರಿಸಿ ಸರ್ ಹೇಗಿದೆ ಅಂತ. ನಾವು ಒಂದು ಟೂರ್ ಮಾಡಿ ತೋರಿಸೋಣ. ಬನ್ನಿ ಸರ್. ಸ್ಟೋರು ಚಿಕ್ಕದಾಗಿ ಚೊಕ್ಕವಾಗಿ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಇಲ್ಲಿ ಬಂದಾಗ ಏನೋ ಪಾಕೆಟ್ಸ್ ಏನ ಬೇಕಂದ್ರೆ ಬೇಳೆಕಾಳುಗಳು ಮತ್ತೆ ಇದನ್ನೆಲ್ಲ ನಾವು ಇಲ್ಲಿಂದ ತಗೋಬಹುದು. ಇಲ್ಲಿ ಹೌದು ಸರ್, ಎಲ್ಲ ತಗೋಬಹುದು. ಡ್ರೈ ಫ್ರೂಟ್ಸು, ಮತ್ತೆ ಬೇಳೆ ಕಾಳು, ಮತ್ತೆ ಮಸಾಲಾ ಐಟಮ್ಗಳು, ಎಲ್ಲ ಐಟಮು ಇಲ್ಲೇ ಸಿಗುತ್ತೆ. ಹೌದು ಸರ್. ನಮಗೆ ಕಮೆಂಟ್ ಅಲ್ಲಿ ಬಂದು ಕೇಳ್ತಿದ್ರು, ನೀವೇನಾದ್ರೂ ನಾನ್ ವೆಜ್ ಅಲ್ಲಿ ಬಿರಿಯಾನಿ ಮಸಾಲೆಗಳು, ಇಲ್ಲಾಂದ್ರೆ ಮಾಂಸದಕ್ಕೆ ಸಾರಿಗೆ ಮಾಡೋದು ಏನಾದ್ರು ಸಾಂಬಾರ್ ಪುಡಿಗಳು, ಅದು ಎಲ್ಲ ಸಿಗುತ್ತಾ ಅಂತ ಕೇಳ್ತಾ ಇದ್ರು. ಸಿಗುತ್ತಾ ಸರ್? ಈಗ ಸಿಗುತ್ತೆ ಸರ್. ತುಂಬಾ ವೆರೈಟಿ ಬಂದು ವೆಜ್ ರೆಸಿಪಿಗಳು ತುಂಬಾ ಇದೆ. ಜೊತೆಗೆ ನಾನ್ ವೆಜ್ ಕೂಡ ಅವ್ರದೇ ರೆಸಿಪಿನೂ ರೆಡಿ ಮಾಡ್ಕೊಡ್ತೀವಿ ನಾವು. ಬಿರಿಯಾನಿ ಮಸಾಲ, ಮತ್ತೆ ಮಟನ್ ಮಸಾಲ, ಚಿಕನ್ ಮಸಾಲ, ಅದು ಕೂಡ ನಮ್ಮ ಹತ್ರ ಸಿಗುತ್ತೆ. ಅದನ್ನು ಆ ರೆಸಿಪಿಗಳು ಇದೆ, ಅದನ್ನು ರೆಡಿ ಮಾಡಿಟ್ಟಿದ್ದೀವಿ ಸರ್. ಇದು ನೋಡಿ, ಇದೆಲ್ಲ ಅದೇ ಡ್ರೈ ಫ್ರೂಟ್ಸ್ಗಳು. ಡ್ರೈ ಫ್ರೂಟ್ಸು ಮತ್ತೆ ಇದೆಲ್ಲ ಮಸಾಲ ಸಾಮಾನುಗಳು. ಹೌದು. ಮತ್ತೆ ನಮ್ಮದೇ ಆದ ಇದು ವಾಂಗಿಬಾತ್ ಪೌಡ್ರು, ಟರ್ಮರಿಕ್ಕು, ಬಿಸಿಬೇಳೆ ಬಾತು, ಸಾಂಬಾರು, ಪ್ರತಿಯೊಂದು ಎಲ್ಲ ತುಂಬಾ ಅರ್ಜೆಂಟ್ ಆಗಿ ಬಂದ ಕಸ್ಟಮರ್ಗಳಿಗೆ ತಗೊಂಡೋಗ್ಬೇಕು ಅಂದ್ರೆ ಸ್ಮಾಲ್ ಕ್ವಾಂಟಿಟಿ ತಗೋಬೇಕಂದ್ರೆ ಇಲ್ಲ ತಗೊಂಡು ಇದು ಮಾಡ್ಬೋದು ಸರ್. ತಗೊಂಡು ಟೇಸ್ಟ್ ನೋಡ್ಬೋದು. ಹೌದು, ನೋಡ್ತಿದ್ದೀನಿ ಸರ್. ಕೆಳಗಡೆ ಅಷ್ಟೇ ಗರಂ ಮಸಾಲ, ಚಿಕನ್ ಮಸಾಲ, ಮಟನ್ ಮಸಾಲ, ಪಲಾವ್ ಮಸಾಲ, ಸೂಪರ್ ಪೆಪ್ಪರ್, ಬಿರಿಯಾನಿ ಮಸಾಲ, ಚಿಕನ್ ಬಿರಿಯಾನಿ ಮಸಾಲ. ಸೂಪರ್ ಆಗಿದೆ ಸರ್. ನಾನ್ ವೆಜ್ಗೆ ಆಗೋವಂಥದ್ದು ಮಸಾಲೆ ಎಲ್ಲ ಸಿಗುತ್ತೆ.
ಓಕೆ, ಒಳಗಡೆ ನೋಡೋಣ ಸರ್ ಏನು ಹಾಕಿದೆ ಅಂತ ನೋಡೋಣ, ಬನ್ನಿ ಸರ್. ಬನ್ನಿ. ಏನು ಹಾಕಿದ್ದೀರಾ ಸರ್ ಇವತ್ತು? ಸರ್ ಇವತ್ತು ಸೂರ್ಯಕಾಂತಿನೇ ಹಾಕಿದ್ದೀವಿ ಸರ್. ಸೂರ್ಯಕಾಂತಿ ಓಡ್ತಾ ಇದೆ. ಇದು ಎಲ್ಲಿಂದ ತಗೊಂಡ್ಬರ್ತೀರಾ ಸರ್ ಸೂರ್ಯಕಾಂತಿ ಬೀಜನ ಮತ್ತೆ ಕಡಲೆ ಬೀಜ? ಸರ್ ಅದೆಲ್ಲ ಚಳ್ಳಕೆರೆನೇ ಸರ್. ಸೂರ್ಯಕಾಂತಿ, ಕಡಲೆಕಾಯಿ ಬೀಜ ಎಲ್ಲ ಚಳ್ಳಕೆರೆ, ಕೊಬ್ಬರಿ ಎಲ್ಲ ತಿಪ್ಟೂರು, ಹಿಂಗೆ ತರ್ತಾ ಇದ್ದೀವಿ. ಮಸಾಲ ಅದೇ ಆರ್ಡ್ರ್ ಬಂದಿದೆ. ಇದು ಒಂದು ಯಾವುದೋ ಧನಿಯಾ ಪೌಡ್ರು ಇದು ಮಾಡ್ತಾ ಇದ್ದೀವಿ. ಹೌದ್ರಾ? ಓಕೆ. ಮತ್ತೆ ನೋಡಿ ನಮ್ಮ ಸರ್ಮನೆಯಲ್ಲಿ ಧನಿಯಾ ಪುಡಿಗೆ ಇವನ್ ಪಲಾವ್ ಎಲೆ, ಅರಿಶಿನ ಎಲ್ಲ ಹಾಕ್ಸ್ತಾ ಇದ್ದಾರೆ ಸರ್. ಅವರು ನಾನ್ ವೆಜ್ ತುಂಬಾ ಪ್ರಿಯರು ಅಂತ ಇದ್ರಲ್ಲೇ ಗೊತ್ತಾಗ್ತಾ ಇರೋದು. ಅಂದ್ರೆ ಇದು ಧನಿಯಾ ಪುಡಿ ನಾನ್ ವೆಜ್ಗೆ ಜಾಸ್ತಿ ಯೂಸ್ ಮಾಡೋದು. ಧನಿಯಾ ಪುಡಿ ಹೌದು. ಬರೀ ವೆಜ್ ಆದ್ರೆ ಸ್ವಲ್ಪ ಈ ಪಲಾವ್ ಎಲೆ ಈ ತರ ಎಲ್ಲ ಹಾಕಲ್ಲ. ಬರೀ ಏನೋ ಅರಿಶಿನ ಬರೀ ಧನಿಯಾ ಹಾಕ್ತಾರೆ. ಫ್ಲೇವರ್ ಗುಡ್ ಫ್ಲೇವರ್ ಬೇಕಲ್ವಾ, ಅದಕ್ಕೋಸ್ಕರ ಮಾಡ್ತಿದ್ದಾರೆ. ಅನ್ಕೊಂಡೆ ಸತ್ಯವ್ರ ಮನೆಯಲ್ಲಿ ವಾರಕ್ಕೆ 4 ದಿವಸ ನಾನ್ ವೆಜ್ ಇದ್ದೇ ಇರುತ್ತೆ, ಸೊ ಅದಕ್ಕೆ 4 kg ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಗ್ಯಾರಂಟಿ ನೋಡಿ ಸರ್. ನಾನು ಎಲ್ಲ ನೋಡ್ತಾ ಇದ್ದೆ, ಧನಿಯಾ ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಕಡಲೆ ಬೀಜ ಆಗಿರ್ಬೋದು, ಇದೆಲ್ಲ ಗ್ರೇಡ್ ವೈಸ್ ಏನಾದ್ರು ಮಾಡ್ತೀರಾ ಇಲ್ಲಾಂದ್ರೆ ಒಂದೇ ಕ್ವಾಲಿಟಿ ಏನೋ ಇರುತ್ತೆ ನಿಮ್ಮ ಹತ್ರ? ಸರ್ ಅದೇ ಗ್ರೇಡ್ 1 ಗ್ರೇಡ್ 2 ಅಂತ 2 ಕ್ವಾಲಿಟಿ ಪ್ರತಿಯೊಂದರಲ್ಲೂ ಇರುತ್ತೆ ಸರ್. ಬಟ್ ಅದೇ ಇದು ಗ್ರೇಡ್ ಫಸ್ಟೇ ತುಂಬಾ ಜಾಸ್ತಿ ಹೋಗೋದು. ಹೌದಾ? ಅದೇ ಜಾಸ್ತಿ. ಏನು ಡಿಫ್ರೆನ್ಸ್ ಇರುತ್ತೆ ಗ್ರೇಡ್ 1 ಗೆ ಗ್ರೇಡ್ 2? ಸರ್ ಗ್ರೇಡ್ 1 ಗ್ರೇಡ್ 2 ಅಂದ್ರೆ ಸ್ವಲ್ಪ ಸೈಜಸ್ ಇದೊಂದು ನೀಟಾಗಿ ಒಂದು ದೊಡ್ಡ ಇದಾಗಿರುತ್ತೆ. ಮೆಣಸಿನ್ಕಾಯಲ್ಲಿ ಗ್ರೇಡ್ ಫಸ್ಟ್ ಅಂತ ಅಂದ್ರೆ ಪೂರ್ತಿ ಇದಾಗಿರೋದು ಮತ್ತೆ ಪೂರ್ತಿ ಕೆಂಪಾಗಿರೋದು. ಗ್ರೇಡ್ 2 ನಲ್ಲಿ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಮೆಣಸಿನ್ಕಾಯಿಗಳು. ಆ ತರ ಟೇಸ್ಟ್ ವೈಸ್ ಎಲ್ಲ ಒಂದೇ ಇರುತ್ತೆ. ಟೇಸ್ಟ್ ವೈಸ್ ಎಲ್ಲ ಒಂದೇ ಇರುತ್ತೆ. ಬಟ್ ಇನ್ನ ಅದಕ್ಕಿಂತ ಕಡಿಮೆ ಕ್ವಾಲಿಟಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ನಾವು ತರಲ್ಲ. ಏನೋ ಜನಕ್ಕೆ ಒಂದು ಚೂರು ವ್ಯತ್ಯಾಸ ಇರೋದ್ ಬೇಕು ಅಂದ್ರೆ ನಾವು ತರ್ತೀವಿ ಅಷ್ಟೇ. ಗ್ರೇಡ್ 1 ಗ್ರೇಡ್ 2 ಅಷ್ಟೇ. ಪ್ರೈಸ್ ಅನ್ನ ಡಿಫರೆನ್ಸ್ ಇರುತ್ತೆ ಅದರಲ್ಲಿ? ಸ್ಲೈಟ್ ಆಗಿರುತ್ತಾ ಜಾಸ್ತಿ? ಇಲ್ಲ ಸರ್, ಸ್ಲೈಟ್ ಆಗಿರುತ್ತೆ. ಒಂದು 100-200 ರೂಪೀಸ್ ಅಲ್ಲಿ ಮೆಣಸಿನ್ಕಾಯಿಗೆ ಧನಿಯಾ ಒಂದು 30 ರೂಪಾಯಿ 40 ರೂಪಾಯಿ ಡಿಫ್ರೆಂಟ್ ಇರೋದು ಈ ತರದ್ದೇ. ಇನ್ನ ತುಂಬಾ ಮಾರ್ಕೆಟ್ ಅಲ್ಲಿ ತುಂಬಾ ಕಡಿಮೆ ಇರೋ ಸಿಗುತ್ತೆ. ಬಟ್ ಅವ್ಯಾವ ನಾವು ಫೈನ್ ಕ್ವಾಲಿಟಿ ಏನಿದೆ ಅದನ್ನೇ ಚೂಸ್ ಮಾಡ್ತೀವಿ ಸರ್. ಯಾಕಂದ್ರೆ ನಾವು ಮಾಡಿಕೊಟ್ಟ ಐಟಮ್ ಒಂದು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿ ಬರ್ಬೇಕು. ಅದೇ ಇದು. ಓಕೆ, ಇದನ್ನ ಹೇಗೋ ಗ್ರೈಂಡ್ ಮಾಡ್ತಾರಂತೆ ಈಗ, ಸೌಂಡ್ ಕೇಳೋದಕ್ಕಾಗಲ್ಲ. ಬರ್ಲಿ ಹೊರಗಡೆ, ನಾವು ಅಷ್ಟೊತ್ತಿಗೆ ಹೊರಗಡೆ ಮಾತಾಡೋಣ ಸರ್. ಕರೆಕ್ಟಾಗಿ ಕಂಡು ಹಿಡಿದ್ಬಿಟ್ವಿ ಅದು ಧನಿಯಾ ಪುಡಿ ನಾನ್ ವೆಜ್ಗೆ ಯೂಸ್ ಮಾಡೋದು ಅಂತ. ಸೊ ನಾವು ಜಾಸ್ತಿ ಯೂಸ್ ಮಾಡ್ತೀವಿ, ಅದಕ್ಕೇನೆ ಮಾಡಿಸ್ದೆ. ಸೊ ನೀಟಾಗಿ ಬಂದು ಈಗ ಆದ್ಮೇಲೆ ಗೊತ್ತಾಗುತ್ತೆ ಕ್ವಾಲಿಟಿ. ಅದನ್ನು ನಮ್ಮ ವ್ಯೂವರ್ಸ್ ತೋರಿಸ್ಬಿಡೋಣ. ನಾನು ಲಾಸ್ಟ್ ಟೈಮ್ ಮಾಡಿಸ್ಕೊಂಡು ಹೋಗಿದ್ದು ಸಾಂಬಾರ್ ಪುಡಿ ಸಿಕ್ಕಾಪಟ್ಟೆ ಮನೇಲಿ ಇಷ್ಟಪಟ್ಟರು ಸರ್. ನಾನು ಪರ್ಸ್ನಲ್ ಆಗಿ ಹೇಳ್ತೀನಿ, ನಮ್ಮ ಮನೇಲಂತೂ ತುಂಬಾನೇ ಖುಷಿ ಪಟ್ಟಿದ್ದಾರೆ. ಸೊ ನಮ್ಗೆ ಗೊತ್ತಿರೋರು ಸುಮಾರು ಜನ ವಿಸಿಟ್ ಮಾಡಿದ್ರು. ಮತ್ತೆ ಸಾಂಬಾರ್ ಪುಡಿನಲ್ಲಿ ಕೆಲವೊಂದು ಡೌಟ್ಸ್ ಇತ್ತು ಸರ್. ಕಮೆಂಟ್ಸ್ನಲ್ಲಿ ಬಂದ್ಬಿಟ್ಟು ಮೆಣಸಿನ್ಕಾಯ್ದು ತೊಟ್ಟು ಕೀಳದೆ ಹಾಕಿದ್ದಾರೆ, ತೂಕ ಜಾಸ್ತಿ ಬರುತ್ತೆ, ಈ ತರ ಎಲ್ಲ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್ ತೊಟ್ಟು ಪ್ರತಿಯೊಂದು ಬ್ಯಾಡ್ಗೆ ಗುಂಟೂರು ಪ್ರತಿಯೊಂದು ನಾವು ತೊಟ್ಟು ಬಿಡಿಸೇ ಹಾಕೋದು. ಯಾವುದೋ ತೊಟ್ಟಿರುವಂಥ ಇದನ್ನ ನಾವು ಪರ್ಚೇಸೇ ಮಾಡಲ್ಲ. ಮೊಣ್ಕಟ್ಟು ಮೆಣಸಿನ್ಕಾಯಿ ಯಾರು ತೊಟ್ಟು ಬಿಡಿಸಿ ಅಂತ ಹೇಳಲ್ಲ. ಬಟ್ ಆ ಕಸ್ಟಮರ್ ರಿಕ್ವೈರ್ಮೆಂಟ್ ಇದ್ದು ಮೊಣ್ಕಟ್ಟು ತೊಟ್ಟು ಬಿಡಿಸಿ ನಮಗೆ ರೆಡಿ ಮಾಡಿಕೊಡಿ ಅಂದರೆ ಅಂಥವ್ರಿಗೂ ನಾವು ಸಾವಿರಾರು ಜನಕ್ಕೆ ತೊಟ್ಟು ಬಿಡಿಸಿ ರೆಡಿ ಮಾಡ್ಕೊಟ್ಟಿದ್ವಿ. ಬಟ್ ಇದು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಇಲ್ಲ, ಅದು ನಮ್ಮ ಮನೇಲಿ ಅದೇ ತರ ಮಾಡೋದು. ಸೊ ಅದೇ ತರ ಮಾಡಿಸ್ಕೊಂಡು ಹೋಗಿದೆ. ಅದನ್ನ ಆ ಫುಡೀಸ್ ನೋಡಿದ್ರು. ಸೊ ನಿಮ್ಗೆ ಯಾವ ತರ ಬೇಕೋ ತೊಟ್ಟು ತಗ್ಸಿನೋ ತೊಟ್ಟು ಇರ್ಸಿನೋ ಬಂದು ಗ್ರೈಂಡ್ ಮಾಡಿಸ್ಕೊಳ್ಳಿ, ಮಾಡಿಕೊಡ್ತಾರೆ. ಸೊ ನಮ್ಮ ಮನೆಗೆ ಯಾವ ತರ ಮಸಾಲೆ ಪುಡಿ ಮಾಡಿಸಿದ್ನೋ ಅದನ್ನ ಮಾತ್ರನೇ ನಿಮ್ಗೆ ಲಾಸ್ಟ್ ವಿಡಿಯೋನಲ್ಲಿ ಪ್ರೆಸೆಂಟ್ ಮಾಡಿದ್ದು. ಸೊ ಆ ಕ್ವಶನ್ ಕ್ಲಾರಿಫೈ ಆಗಿದೆ. ಸೊ ಮತ್ತೆ ಸ್ವಲ್ಪ ಜನ ಬಂದ್ಬಿಟ್ಟು ಅದೇ ನಾನ್ ವೆಜ್ದು ಮಟನ್ ಮಸಾಲೆ ಇದೆಲ್ಲ ಇದೆ ಅಂತ ಹೇಳಿದ್ರು, ಅವಾಗಲೇ ಸೋಮು ತಿಳಿಸ್ಕೊಟ್ಟಿದ್ದಾರೆ. ಸೊ ಅದು ಯಾವ ತರ ರೆಸಿಪೀಸ್ ಮಾಡಿದ್ರೆ? ಅವ್ರದೇ ರೆಸಿಪಿಗಳನ್ನೇ ನಾವು ರೆಡಿ ಮಾಡ್ಕೊಡ್ತೀವಿ. ನಾನ್ ವೆಜ್ ಆಲ್ಮೋಸ್ಟ್ ಎಲ್ಲ ಅವ್ರದೇ ರೆಸಿಪಿ ತಂದು ಅವರೇ ರೆಡಿ ಮಾಡಿಸ್ಕೊಂಡು ಹೋಗ್ತಾರೆ. ನಮ್ಮ ರೆಸಿಪಿಗಳು ಇದೆ. ಚಿಕನ್ ಮಸಾಲ, ಚಿಕನ್ ಬಿರಿಯಾನಿ, ಮಟನ್ ಮಸಾಲ, ಮಟನ್ ಬಿರಿಯಾನಿ, ಈ ಥರ ನಮ್ಮದು ಇದೆ. ಅದನ್ನು ಆ ರೆಸಿಪಿಗಳನ್ನ ರೆಡಿ ಮಾಡಿ ಇಟ್ಟಿದ್ದೀವಿ. ಬೇಕಾದ್ರೆ ಹಾಗೆ ಪರ್ಚೇಸ್ ಮಾಡ್ಬೋದು. ಗುಡ್ ರೆಸ್ಪಾನ್ಸ್ ಇದೆ, ತುಂಬಾ ಜನ ತಗೊಂಡೋಗ್ತಾ ಇದ್ದಾರೆ. ಸೊ ಸಾಂಬಾರ್ ಪುಡಿ ಆನ್ಲೈನ್ ಪ್ರೊಸೆಸ್ ಮಾಡ್ತೀರಾ? ಹೌದು. ಸ್ವಲ್ಪ ಜನ ಕ್ವಶನ್ ಏನ್ ಕೇಳಿದ್ರು ಅಂದ್ರೆ, ನಮ್ಗೆ ಫ್ರೆಶ್ ಗಿರಣಿ ಅಂದ್ರೆ ನಮ್ಮ ಗಾಣದಲ್ಲಿ ಹಾಕಿರುವಂತ ಎಣ್ಣೆ ಬೇಕು ಅಂತ ಕೊರಿಯರ್ ಮಾಡಬಹುದಾ? ಯಾವ ತರ ಇದೆ ಸರ್? ಗಾಣದ ಎಣ್ಣೆ ಆಲ್ಮೋಸ್ಟ್ ಬೆಂಗಳೂರಿನಲ್ಲಿ ಒಂದು 5 ಲೀಟ್ರು ಈ ಥರ ಎಲ್ಲ ಬೇಕು ಅಂತ ಅಂದರೆ ಅದು ಕೊರಿಯರ್ಗಿಂತ ಬೆಸ್ಟ್ ಅಂತ ಅಂದ್ಬಿಟ್ಟು ನಾವು ನಮ್ಮ ಹುಡುಗರ ಕೈಲೇ ಡೆಲಿವರಿ ಮಾಡಿಸ್ಬಿಡ್ತೀವಿ. ಮಾಡಿಸ್ಬಿಡ್ತೀವಿ. ಯಾಕಂದರೆ ಅದು ಸೇಫ್ಟಿ ಅಲ್ಲ ಅಂತ ಅಂದ್ಬಿಟ್ಟು ನಾವೇ ಕಳಿಸ್ಕೊಡ್ತೀವಿ ಹಲವಾರು ಇದು ಬೆಂಗಳೂರಿನಲ್ಲಿ.
ಬೆಂಗಳೂರು ಅಲ್ಲದೆ ಹೊರಗಡೆ ಇಂದ ಆರ್ಡರ್ ಬಂದಾಗ ನಾವು ಕೊರಿಯರ್ ಮಾಡ್ತೀವಿ. ಅಂದರೆ ನೀಟಾಗಿ ಪ್ಯಾಕ್ ಮಾಡಿ ಎಲ್ಲ ಏನು ಲೀಕೇಜ್ ಇಲ್ದಿರ ಕಳಿಸ್ತೀವಿ. ಹೌದು. ಸೊ ಇಷ್ಟೆಲ್ಲ ಕ್ವಶನ್ಸ್ ನಿಮಗೆ ಕ್ಲಿಯರ್ ಮಾಡಿದ್ದೀರಿ. ಸೊ ಇನ್ನೂ ಡೀಟೇಲಾಗಿ ತೋರಿಸ್ತೀವಿ. ಈಗ ಧನಿಯಾ ಪುಡಿ ಮಾಡಿ ಕೊಡ್ತಾರೆ. ಸೊ ಅದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀರಿ. ಸೊ ಇಲ್ಲಿವರೆಗೂ ಯಾರು ನೋಡಿದಿರೋ ಗಿರಣಿ ಸೆಕೆಂಡ್ ಬ್ರಾಂಚು ಓಪನ್ ಆಗಿದೆ ನಮ್ಮೂರ ತಿಂಡಿ ನಾಗರಬಾವಿ ಹತ್ರ. ಸೊ 2 ಬ್ರಾಂಚ್ ಇದೆ. ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಎಲ್ಲ ಹಾಕಿರ್ತೀವಿ. ಹಳೆ ವಿಡಿಯೋ ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ಅದು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀವಿ ಲಿಂಕು, ಮತ್ತು ಇಲ್ಲೊಂದು ಐ ಬಟನ್ನಲ್ಲೂ ಬರ್ತಾ ಇರುತ್ತೆ, ಹೋಗಿ ನೋಡಿ. ಸೊ ಎಷ್ಟು ಸ್ಯಾಟಿಸ್ಫೈ ಆಗಿದೆ ಸರ್ ಆ ವಿಡಿಯೋಯಿಂದ ನಿಮಗೆ? ಸರ್ ನಾನು ಆಗಲೇ ಸುಮಾರು 15 ಡೇಸ್ ಬ್ಯಾಕ್ ನೋಡಿದ್ದೆ. ಜಸ್ಟ್ ಒಂದು ವಿಡಿಯೋನೇ 1.2 ಮಿಲಿಯನ್ ವ್ಯೂ ಮಾಡಿದ್ರು. ಅಂದರೆ ನೀವೇ ಲೆಕ್ಕ ಹಾಕಿ 1.2. ಅಂದರೆ ಕಸ್ಟಮರ್ ಎಂಗೇಜ್ಮೆಂಟ್ ಯಾವ ಥರ ಇದೆ ಸರ್? ತುಂಬ ಚೆನ್ನಾಗಿದೆ ಸರ್. ನಮ್ಮ ಇದಾದ್ಮೇಲೆ ವಿಡಿಯೋ ಅಪ್ಲೋಡ್ ಆದಮೇಲೆ ತುಂಬ ಎನ್ಕ್ವೈರೀಸ್ ಇದೆ. ತುಂಬ ಅದರಲ್ಲಂತೂ ಫಸ್ಟ್ ಸ್ಟಾರ್ಟಿಂಗ್ 2 ಡೇಸ್ ನಮ್ಮ ಸಿಬ್ಬಂದಿಗೆ ಗಂಟ್ಲು ನೋವು ಬರೋಷ್ಟು ಇದು ಎನ್ಕ್ವೈರಿ ಬಂತು. ಸೊ ಇದಕ್ಕೆ ಥ್ಯಾಂಕ್ಸ್. ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಸರ್. ನಾವು ನಮ್ಮ ಸಣ್ಣ ಕೆಲಸ ಮಾಡಿದೀವಿ, ನೀವು ಸಣ್ಣ ಕೆಲಸ ಮಾಡ್ತಾ ಇದ್ದೀರಾ. ಸೊ ದೊಡ್ಡ ಕೆಲಸ ಮಾಡ್ಸಕ್ಕೆ ಅವ್ರು ರೆಡಿ ಇದ್ದಾರೆ. ಸೊ ಈ ಬ್ರಾಂಚ್ಗೂ ಯಾವ ಥರ ಸಪೋರ್ಟ್ ಸಿಗುತ್ತೆ ನೋಡೋಣ. ಸೊ ಮುಂದೆ ಹೋಗಿ ನೋಡೋಣ ಯಾವ ಥರ ಪುಡಿ ಮಾಡ್ತಾರೆ ಅಂತ. ನಮ್ಮ ಸೋಮು ಬಂದು ಯಾವ ಥರ ಮಾಡ್ತಾರೆ ತೋರಿಸ್ಕೊಡ್ತಾರೆ, ನೋಡ್ತಾರೆ. ಸರ್ ನೋಡಿ ಸೋಮವಾರ ಹಾಂ ಸರ್, ಧನಿಯಾ ಪುಡಿ ರೆಡಿ ಆಗಿದೆ. ನೋಡಿ ಎಷ್ಟು ಒಳ್ಳೆ ಕಲರು, ಒಳ್ಳೆ ಇದು ಬಂದಿದೆ. ಫೈನ್ ಕ್ವಾಲಿಟಿ ಹಾಕಿದ್ರೆ ಈ ತರ ಹೌದೌದು ಫೈನ್ ಆಗಿ ಬರುತ್ತೆ. ಹೌದು. ಸತ್ಯ ಸರ್ ಅವರು ಹೇಳ್ತಾರೆ ನಿಮ್ಗೆ ಯಾವ ತರ ಇದೆ ಅಂತ. ನೋಡ ಬರುತ್ತೆ, ಮನೆಯಿಂದ ಮಾಡಿ ತಗೊಂಡ್ಬರ್ತಾರೆ ನಾನ್ ವೆಜ್, ನಾನು ತಿನ್ಬಿಟ್ಟು ಹೇಳ್ತೀನಿ. ಓಕೆ ಸರ್. ತುಂಬಾ ಅದೇ ದೂರದ ಊರಿಂದ ಎಲ್ಲಾನು ಆರ್ಡರ್ ಮಾಡ್ಬೋದು ನಮ್ಮ ವೆಬ್ಸೈಟ್ ಅಲ್ಲಿ. ಓಕೆ. ನಾವೆಲ್ಲ ಪ್ಯಾಕಿಂಗ್ ಮಾಡಿ ಅದನ್ನ ಕೊರಿಯರ್ ಮಾಡಿ ಕಳಿಸ್ತೀವಿ. ಅಂದ್ರೆ ಫುಲ್ ಈ ತರ ಮಾಡಿ ಒಳ್ಳೆ ಪಾಕೆಟ್ ಮಾಡಿ ಸೀಲ್ ಮಾಡ್ಬಿಡ್ತೀವಿ. ಸೀಲ್ ಮಾಡಿ ಅದು ಒಡೆದೋಗ್ದಾಗೆ ನಾವು ಏನಿದೆ ಇನ್ನ ಇದ್ರ ಮೇಲೆ ಇನ್ನ ಡಬಲ್ ಪ್ಯಾಕಿಂಗ್ ಮಾಡಿ ಕಳಿಸ್ತೀವಿ ಸರ್. ಅಪ್ಪ ಎಲ್ಲಿ ತನಕ ಕಳಿಸ್ತೀರಾ ಸರ್? ಈಗ ಆರ್ಡರ್ ಬಂದ್ರೆ ನಿಮ್ಗೆ ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆನೂ ಕಳಿಸಿದ್ದೀವಿ ಸರ್. ಇವನ್ ಹೌದೌದು. ಮೊನ್ನೆ ಒಂದು ಚಿಕ್ಕಮಂಗ್ಳೂರ್ದು ಒಂದು ಅಡ್ರೆಸ್ ತೋರಿಸ್ತೀನಿ ನೋಡಿ. ಫಾರೆಸ್ಟ್ ಏರಿಯಾ ಅಂದ್ರೆ ಈಗ ಒಂದು ಕಂಪ್ನಿ ಇದು ಕೊರಿಯರ್ ಕಂಪ್ನಿಯವರು ಸರ್ ನಾವು ಅಲ್ಲಿ ಇಂಟೀರಿಯರ್ ಅದು ತುಂಬಾ ಕಾಡಿನ ಜಾಗ, ಅಲ್ಲಿ ಹೋಗಕ್ಕಾಗಲ್ಲ ಅಂದ್ರು. ನಾನು ಇಂಡಿಯಾ ಅಂದ್ರೆ ಅದು ಮಾಮೂಲಿ ಕೊನೆಗೆ ಇಂಡಿಯನ್ ಪೋಸ್ಟ್ ಅಲ್ಲಿ ಒಂದ್ರಲ್ಲೇ ಸಿಕ್ಕಿದ್ದು. ನಮ್ಮ ಅವರು ಫಾರೆಸ್ಟ್ ಆಫೀಸರ್ ಅಂತೆ ಅವರ ಯಜಮಾನ್ರು. ಅಲ್ಲೇ ಪಕ್ಕದಲ್ಲೇ ನಮ್ಮ ಪೋಸ್ಟ್ ಆಫೀಸ್ ಇದೆ, ಇಂಡಿಯನ್ ಪೋಸ್ಟ್ಗೆ ಹಾಕಿ ಅಲ್ಲಿಂದ ಮಾಡಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹೌದೌದು, ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಸರ್. ಈ ತರ ಎಲ್ಲ ಚಿಕ್ಕಮಂಗ್ಳೂರ್ನವರು. ಅಂದ್ರೆ ನಿಮ್ಗೆ ಆರ್ಡರ್ ಬಂದಿದ ತಕ್ಷಣ ನೀವು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀರಾ? ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ ಸರ್. ಸ್ಟಾರ್ಟ್ ಮಾಡಿ ಕಸ್ಟಮರ್ಗೆ ಡಿಲೇ ಆಗ್ಬಾರ್ದು. ಅವ್ರ ಎಷ್ಟು ಉತ್ಸಾಹದಿಂದ ಅವರು ಆರ್ಡರ್ ಕೊಟ್ಟಿರ್ತಾರೋ ಅದೇ ಉತ್ಸಾಹದಲ್ಲೇ ಅವ್ರ ಮನೆ ತಲುಪಿಡ್ಬೇಕು ಅಷ್ಟೇ. ಅವ್ರು ಯಾವಾಗ ಕಾಯ್ತಾ ಇರ್ತಾರೆ ಬರುತ್ತೆ ಅಂತ ಆಗ್ಲೇ ಹೋಗ್ಬಿಡ್ಬೇಕು. ಹೌದು ಸರ್. ಓಕೆ. ಆರ್ಡರ್ ಎಲ್ಲ ಯಾವ ತರ ಬರುತ್ತೆ ಸರ್ ನಿಮ್ಮ ಆಲ್ಮೋಸ್ಟ್ ವೆಬ್ಸೈಟ್? ಹೌದೌದು, ಬನ್ನಿ ವೆಬ್ಸೈಟ್ ಬನ್ನಿ ಸರ್. ಸೊ ಇದು ಹೋಮ್ ಪೇಜ್, ಇದು www.girni.in ಅಂತ ಇದು ಹೋಮ್ ಪೇಜ್ ಬರುತ್ತೆ. ಇದರಲ್ಲಿ ಹೋಮ್ ಪೇಜಲ್ಲಿ ಜಸ್ಟ್ ಮೇಕ್ ಯುವರ್ ಓನ್ ಮಸಾಲಾ ಪ್ರಾಡಕ್ಟ್ಸ್ ಈ ಥರ 2 ಥರ ಇದೆ. ನೀವು ಮೇಕ್ ಯುವರ್ ಓನ್ ಮಸಾಲಾ, ಯಾರ್ಯಾರು ಕಸ್ಟಮೈಸ್ಡ್ ಮಸಾಲ ಬೇಕೋ ಅವರು ಇದನ್ನ ಕಸ್ಟಮೈಸ್ಡ್ ಮಸಾಲಾನ ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಏನೇನು ಐಟಮ್ಸ್ ಇದೆ ಅದನ್ನ ಅದು ಸೆಲೆಕ್ಟ್ ಮಾಡ್ಬೋದು. ಇಲ್ಲ ಅವರೇ ಓನ್ ಆಗಿ ಇನ್ನೂ ಏನು ಬೇಕಾದ್ರೂ ಐಟಮ್ ಸೇರಿಸ್ಬೋದು. ಸೇರಿಸಿ ಅದು ಆ್ಯಡ್ ಟು ಕಾರ್ಡ್ ಕೊಟ್ಟು ಅವರು ಅಡ್ರೆಸ್ ಮೇನ್ ಇಂಪಾರ್ಟೆಂಟ್ ಸರ್. ಪಿನ್ ಕೋಡ್ ಇಂದ ಹಿಡಿದು ಪ್ರತಿಯೊಂದೊಂದು ಅಡ್ರೆಸ್ ಡೋರ್ ನಂಬರ್ ಇಂದ ಪಿನ್ ಕೋಡ್ ಎಲ್ಲ ಕ್ಲೀನ್ ಆಗಿ ಎಂಟ್ರಿ ಹಾಕ್ಬೇಕು. ಯಾಕಂದ್ರೆ ನಾವು ಕಳ್ಸೋದಕ್ಕೆ ಅದೇ ಅಲ್ಲ ಮೇನ್ ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ನಾವು ಕಾಂಟ್ಯಾಕ್ಟ್ ನಂಬರ್, ಅಡ್ರೆಸ್, ಮಸಾಲ ಸೂಟು ಕರೆಕ್ಟ್ ಆಗಿರ್ಬೇಕು. ಇದಾಗಿರ್ಬೇಕು. ಕ್ರಾಸ್ ಚೆಕ್ ಮಾಡ್ಕೊಳ್ತೀರಾ? ಈಗ ಏನಾದ್ರೂ ಅವರು ಮಾಡುವಾಗ ಮಿಸ್ಟೇಕ್ ಬೈ ಮಿಸ್ಟೇಕ್ ಏನಾದ್ರೂ ಸ್ವಲ್ಪ ವೇರಿ ಇದ್ರೆ, ಈಗ 2 kg ಹೊಡೆದ 3 kg ಹೊಡ್ಬಿಡ್ತಾರೆ, ನಿಮ್ಗೆ ಗೊತ್ತಾಗುತ್ತೆ ಅದು ರೆಗ್ಯುಲರ್ ಆಗಿ ಮಾಡೋದು? ಗೊತ್ತಾಗುತ್ತೆ ಆಲ್ಮೋಸ್ಟ್. ಅಂದ್ರೆ ನಾವು ರೆಡಿ ಮಾಡೋಕ್ಕಿಂತ ಮೊದಲು ಒಬ್ರು ಕಸ್ಟಮರ್ಗೆ ಫೋನ್ ಮಾಡ್ತೀವಿ, ಈ ತರ ಆರ್ಡರ್ ಬಂದಿದೆ, ಅದೇ ಈಗ ಪ್ರೊಸೆಸ್ ಮಾಡ್ತಾ ಇದೀವಿ ಅಂತ ಫೋನ್ ಮಾಡಿ ನಾವು ರೆಡಿ ಮಾಡಿ ಆಮೇಲೆ ಅವ್ರ ಲೊಕೇಶನ್ ಎಲ್ಲ ಇದು ಮಾಡ್ಕೊಂಡು ಮತ್ತೆ ಅಡ್ರೆಸ್ನ ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡು ಕೊರಿಯರ್ಗೆ ಹಾಕೋದ ಇಲ್ಲ ನಮ್ಮ ಹುಡುಗರ ಕೈಲಿ ಕಳ್ಸೋದ ಇದು ಮಾಡ್ತೀವಿ ಸರ್. ನಿಯರೆಸ್ಟ್ ಇದ್ರೆ ಹುಡುಗರ ಕೈಲಿ ಕಳ್ಸ್ತೀವಿ, ದೂರ ಆದ್ರೆ ಹೌದೌದು. ಓಕೆ ಸರ್. ಸರ್ ಒಂದು ಒಳ್ಳೆ ಧನಿಯಾ ಪುಡಿ ಮಾಡಿಸ್ಕೊಂಡೆ, ತುಂಬಾ ಚೆನ್ನಾಗಿ ಬಂದಿದೆ ಕ್ವಾಲಿಟಿ. ಸೊ ಮನೆಗೆ ಈಗ ತಾನೇ ಫೋಟೋ ಕಳಿಸಿದೆ, ಖುಷಿ ಪಟ್ರು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಫೈನಲಿ ನಮ್ಮ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ಗೆ? ಸರ್ ಎಲ್ಲರಿಗೂ ಹೇಳೋದು ಇಷ್ಟ, ಬನ್ನಿ ಪ್ರಥಮ ಬಾರಿಗೆ
ಒಂದು ಹೊಸ ಕಾನ್ಸೆಪ್ಟನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಎಲ್ಲರೂ ಬನ್ನಿ, ಎಲ್ಲರೂ ನಮಗೆ ಎನ್ಕರೇಜ್ ಕೊಡಿ. ಇದನ್ನು ಪ್ರತಿಯೊಬ್ಬೊಬ್ಬರು ಈಗ ಮನೆಗಳಲ್ಲಿ ವೀಸಿಂಗ್ ಪ್ರಾಬ್ಲಮ್ ಇರುತ್ತೆ, ಮಕ್ಕಳಿರ್ತಾರೆ, ಅವ್ರಿಗೆ ಆದ ಟೈಮ್ ಇರಲ್ಲ ಎಲ್ಲ. ಬಟ್ ಎಲ್ಲರಿಗೂ ಟೇಸ್ಟ್ ವೈಸು ಅವ್ರ ತಾಯಿ ಮಾಡೋದು, ಅವ್ರ ಅಜ್ಜಿ ಮಾಡೋದು, ಈ ಥರ ಅವ್ರಿಗೆ ಎಲ್ಲರಿಗೂ ಪ್ರತಿಯೊಬ್ಬೊಬ್ರಿಗೂ ಆ ಥರ ಇಷ್ಟ ಇದ್ದೇ ಇರುತ್ತೆ. ಅದನ್ನು ರೆಸಿಪಿಗಳನ್ನ ತನ್ನಿ ಸಾಕು. ಪ್ರತಿಯೊಂದೊಂದು ಇದು ಏನಿದೆ ಪ್ರೋಸೆಸ್ ಎಲ್ಲ ನಾವೇ ಮಾಡಿಕೊಡ್ತೀವಿ. ಇದನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಮತ್ತು ಇದು ನಮಗೆ ನಮ್ಮ ಕಾನ್ಸೆಪ್ಟ್ಗೆ ಎಲ್ಲರೂ ಎನ್ಕರೇಜ್ ಕೊಡಿ ಇಷ್ಟೇ ಕೇಳ್ಕೊಳ್ತೀವಿ ಸರ್. ಹೌದು, ಖಂಡಿತವಾಗ್ಲೂ. ಈಗ ಮೆಣಸಿನ್ಕಾಯಿ ಉರಿಬೇಕು, ಘಾಟ್ ಇರ್ತದೆ, ಬಿಸಿಲಲ್ಲಿ ಒಣಗಾಕೋದಕ್ಕೆ ಜಾಗ ಇರಲ್ಲ, ಏನೇನೋ ಇರುತ್ತೆ. ಏನಿಲ್ಲ, ಹೋಗಿ ವೆಬ್ಸೈಟ್ಗೆ ಹೋದ, ಪಟಾಪಟ್ ಏನು ಅಜ್ಜಿದೋ ಅಮ್ಮದೋ ಏನೋ ರೆಸಿಪಿ ಇರುತ್ತೆ, ಹಾಕದ, ಇವ್ರು ಕಳಿಸ್ದ, ಪೇಮೆಂಟ್ ಮಾಡ್ದ, ನೆಕ್ಸ್ಟ್ ಡೇನ ಮನೆಗೆ ಬಂತ. ಈಸಿ ಅಲ್ವಾ? ಆಗಿದ ತಕ್ಷಣ ನಿಮ್ಮ ಮನೆ ಬಾಗಿಲಿಗೆ ಬಂದ್ಬಿಡುತ್ತೆ. ಸೊ ಆಗಲೇ ಹೇಳ್ದಂಗೆ ಈ ವಿಡಿಯೋ ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಆಗುವಂಥದ್ದು. ಜಾಸ್ತಿ ಹೆಣ್ಮಕ್ಳಿಗೆ ಶೇರ್ ಮಾಡಿ, ತಾಯಂದ್ರಿಗೆ ಶೇರ್ ಮಾಡಿ. ಹೌದು. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಂಬ್ತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಲಿ ನಾನು ಸೋಮು ಸಿಗ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.